ವೈರಾಗ್ಯ ಅನ್ನುವ ಶಬ್ದಕ್ಕೆ ಎಲ್ಲರೂ ಕೂಡ ಡಿಟ್ಯಾಚ್ಮೆಂಟ್ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ, ಅಂದ್ರೆ ಎಲ್ಲ ಬಿಟ್ಟು ಓಡ್ ಹೋಗುದು ಅಂತ. ಆದ್ರೆ ದಾಸರು ಹೇಳಿದ ಬಿಟ್ಟು ಓಡ್ ಹೋಗುದಲ್ಲ, ಇದ್ದು ಅದರಿಂದ ದೂರವಾಗಿ ಬದುಕುವುದು ಅಂತ. ದಾಸರುಗಳಿಗೆ ಎಷ್ಟೊಂದು ಧೈರ್ಯ! ವಿಜಯನಗರದ ಅರಸನ ಮುಂದೆ, ಆ ಕೃಷ್ಣದೇವರಾಯನ ಮುಂದೆ ಪುರಂದರದಾಸರು ಧೈರ್ಯವಾಗಿ ನಿಂತು ಹೇಳ್ತಾರೆ, ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ. ಅದನ್ನು ಈಗ ಅಕಸ್ಮಾತ್ ಮತ್ತೆ ಬರೆಯುವುದಾಗಿದ್ರೆ ಮರ್ಸಿಡಿಸು ಬೆಂಜು ಎಲ್ಲ ಲೊಳಲೊಟ್ಟೆ. ನಮ್ಮ ನೆಂಟರು ಇಷ್ಟರು ಲೊಳಲೊಟ್ಟೆ. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ಆಡಿಟೋರಿಯಂನಲ್ಲಿ ಏಪ್ರಿಲ್ 18ರ ಶನಿವಾರ ಶ್ರೀ ಅದಮಾರು ಮಠದ ಶ್ರೀಕೃಷ್ಣ ಸೇವಾ ಬಳಗ ಆಯೋಜಿಸಿದ 36ನೇ ವಿಶ್ವಾರ್ಪಣಂ ತಿಳಿದು ಆಚರಿಸು ಆಚರಿಸಿ ತಿಳಿ ಕಾರ್ಯಕ್ರಮ ನಡೆಯಿತು. ಅದಮಾರು ಮಠದ ಕಿರಿಯ ಯತಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ದಾಸರ ಪದಗಳಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ಶಾಸ್ತ್ರಗಳನ್ನ ಅವರು ಸಾಮಾನ್ಯರಿಗೆ ಮುಟ್ಟಿಸಿದ್ದಾರೆ. ಅಂದ್ರೆ ಯಾರು ಓದ್ಲಿಕ್ಕೆ ಸಮಯ ಆಗ್ತಿರಲ್ಲ, ಕೆಲಸದಲ್ಲೇ ಮಗ್ನರಾಗಿರ್ತಾರೆ, ಅವರಿಗೂ ಕೂಡ ಭಗವಂತನ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಹಾಡುಗಳ ಮೂಲಕವಾಗಿ ಯಾವಾಗ ಒಂದು ವಾಕ್ಯಕ್ಕೆ ನಾದ ಸೇರ್ಕೊಳ್ತದೆ ಆವಾಗ ಅದು ಚೆನ್ನಾಗಿ ಉಳಿತದೆ, ಒಬ್ಬರ ವ್ಯಕ್ತಿಯಲ್ಲಿ ಹಾಗೆ ಉಳ್ಕೊಳ್ತದೆ. ತುಂಬಾ ಸಮಯ ನೆನ್ಪು ಮಾಡ್ಕೊಳ್ಳಿಕ್ಕೆ ಅವನಿಗೆ ಅವಕಾಶ ಆಗ್ತದೆ. ಆ ರೀತಿ ಕೆಲಸ ಮಾಡಿದಂತಹ ಪುರಂದರದಾಸರು ಅಥವಾ ಎಲ್ಲ ದಾಸರುಗಳು ಯಾರಿದ್ದಾರೆ ಅವರ ಕೃತಿಗಳು, ವಿಶೇಷವಾಗಿ ಪುರಂದರದಾಸರ ಕೃತಿಗಳನ್ನ ಇಲ್ಲಿ ಒಂದು ಹಾಡು ಹೇಳಲಿಕ್ಕೆ ನಮ್ಮ ವಿದ್ಯಾಭೂಷಣರು ಬಂದಿದ್ದಾರೆ. ಅವರ ಕಂಠಸಿರಿಯಿಂದ ಎಷ್ಟೋ ಜನರು ಇವತ್ತು ಮನೆಯಲ್ಲಿ ಹಾಡು ಹೇಳುವಂತ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯಕ್ಷಗಾನ ಹಿಮ್ಮೇಳನದ ಹಿರಿಯ ಕಲಾವಿದ ಪೆರುವಾಯಿ ನಾರಾಯಣ ಭಟ್ ಅವರಿಗೆ 50,000 ರು ನಗದು ಮೊತ್ತ ಹೊಂದಿರುವ ನರಹರಿ ತೀರ್ಥ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ಡಾಕ್ಟರ್ ವಿದ್ಯಾಭೂಷಣ್ ಅವರಿಂದ ಗಾಯನ ಹಾಗೂ ವಿದ್ವಾಂಸರಾದ ಬೆಂಗಳೂರು ವಿಜಯಸಿಂಹ ಆಚಾರ್ಯ ಮತ್ತು ಕುತ್ಪಾಡಿ ಕೃಷ್ಣರಾಜ ಆಚಾರ್ಯ ಅವರಿಂದ ವಾಚನದ ಮೂಲಕ ಕೀರ್ತನೆಗಳ ಒಳಾರ್ಥ ವಿವರಣೆ ನಡೆಯಿತು. ಸಂಗೀತ ಮತ್ತು ಪ್ರವಚನ ಸೇರಿದಾಗ ಸಂಪ್ರವಚನ ಪ್ರಾಯ ಇವತ್ತು ಅದು ಇಲ್ಲಿ ನಡೆಯುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಅದು ಮನ ಭಜನೆ ಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದೇ ಇದೇ ಅವರು ಕೇವಲ ಹಾಡುವಾಗ ಪದಗಳ ಮೇಲೆ ಮಾತ್ರ ಓಡಾಡುವುದಿಲ್ಲ, ಅವರು ಪದಗಳ ಒಳಗಿನ ಭಾವದಲ್ಲಿ ಓಡಾಡ್ತಾ ಇರ್ತಾರೆ. ಆದ್ರಿಂದಾಗಿ ಅದು ನಿಮ್ಗೆ ಕೇಳುವಾಗ್ಲೇ ಅರ್ಥ ಆಗಿ ಹೋಗಿದೆ. ನಾವು ಅದರ ಮೇಲೆ ಒಗ್ಗರಣೆ ಹಾಕುವ ಕೆಲಸ ಅಷ್ಟೇ. ಆದ್ರೆ ಈ ಪದ್ಯದ ಸ್ವಾರಸ್ಯ ಏನು ಅಂತಂದ್ರೆ, ಅವರೇ ಹೇಳಿದ ಹಾಗೆ ಭಜನೆ ಅನ್ನುವುದೇ ಸಹಜವಾದ ಸುಖವಾಗಿರುತ್ತೆ. ಭಾಗ್ಯ ಅಂತಂದ್ರೆ ಯಾವುದು ನಮ್ಮ ಹತ್ರ ಇರ್ಲೇಬೇಕೋ ಅಂಥದ್ದು ಪಡೆದಾಗ ಅದು ಭಾಗ್ಯ ಅಂತ. ಮನಸ್ಸಿನ ವೈಶಾಲ್ಯ ಅಂತ ಅನ್ನುವುದು ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಳ್ತೇನೆ ಅನ್ನುವುದು ತತ್ವ. ಅನಾರೋಪಿತಂ ತತ್ವಂ. ಬೆಂಕಿ ಮೇಲಕ್ಕೆ ಉರಿಯತ್ತೆ, ಅದು ಹಾಗೆ ಇರುವುದು. ನೀರು ಅಡ್ಡಕ್ಕೆ ಹರಿಯತ್ತೆ, ಅದು ಹಾಗೆ ಇರುವುದು. ಕಲ್ಲು ಮೇಲಕ್ಕೆ ಎಸೆದರೆ ಕೆಳಕ್ಕೆ ಬೀಳುತ್ತೆ, ಅದು ಹಾಗೆ ಇರುವುದು. ಇದು ಜಗತ್ತಿನ ನಿಯಮ. ಇದನ್ನ ಯಾವಾಗ ಪ್ರಕೃತಿಯಲ್ಲಿ ಅರ್ಥ ಮಾಡ್ಕೊಳ್ತೇವೋ ಹಾಗೆ ಪ್ರತಿ ವ್ಯಕ್ತಿಯಲ್ಲೂ ಇಂಥದ್ದೇ ಕೆಲವು ವ್ಯವಸ್ಥೆಗಳು, ವ್ಯತ್ಯಾಸಗಳು ಉಂಟಾಗ್ತಾ ಇರುತ್ತೆ. ಹೇಗಿದೆಯೋ ಬದುಕನ್ನ ಹಾಗೆ ಸ್ವೀಕರಿಸುವ ಅಭ್ಯಾಸ ಉಂಟಾದಾಗ ನಾವು ಎಲ್ಲದಿಂದಲೂ ಮೀರ್ಲಿಕ್ಕೆ ಸಾಧ್ಯ. ಆಗ ಭಗವಂತನ ಬಗ್ಗೆ, ಅವನ ಈ ಕಾರ್ಯ ಚಟುವಟಿಕೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಪ್ರೀತಿ ಉಂಟಾಗಿ ಅವನ ನಾಮಸ್ಮರಣ ಮಾಡುವ ಭಾಗ್ಯಕ್ಕಾಗಿ ನಾವು ಮತ್ತಷ್ಟು ಹಾತೊರೆಯುವಂತಾಗುತ್ತೆ. ಮುಕ್ತಿ ನಿನಗೆ ದೂರಿಲ್ಲವೋ ಒಂದೇ ಗೇಡು, ಮನವ ಶೋಧಿಸಬೇಕು ನಿಜ. ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿಜ.
ನಿನ್ನ ಒಳಗಡೆ ನೋ ಯುವರ್ ಸೆಲ್ಫ್ ಅಲ್ವಾ. ನಮಗೆ ನಮ್ಮನ್ನು ಬಿಟ್ಟು ಉಳಿದಿದ್ದು ಎಲ್ಲದರ ಬಗ್ಗೆ ಮಾಸ್ಟರಿ ಇದೆ, ನಮ್ಮ ಬಗ್ಗೆನೇ ಗೊತ್ತಿಲ್ಲ, ಅದನ್ನು ತಿಳ್ಕೊ ಅಂತಂದ್ರು. ಮುಕ್ತಿ ನಿನಗೆ ಬೇರೆ ಇಲ್ಲವೋ, ಒಂದೇ ಗೇಣು ಅಂತ. ಒಂದೇ ಗೇಣು, ಸ್ವರ್ಗಕ್ಕೆ 3 ಗೇಣು ಇರ್ಬೋದು, ಆದ್ರೆ ಮುಕ್ತಿ ಒಂದೇ ಗೇಣು ಅಂತ ಅವರು ಹೇಳಿದ್ರು. ಈ ರೀತಿ ನೀತಿವಂತರು ಕೇಳಿರಲ್ಲ ಅಂತ. ನೀತಿ ಅನ್ನೋದು ಪರಮಾತ್ಮನ ಭಕ್ತಿಯಲ್ಲಿ ಕೊನೆ ಆಗಬೇಕು ಅನ್ನೋದನ್ನ ಅವರು ಹೀಗೆ ಹೇಳೋದು. ಹೀಗೆ ಈ ಒಂದು ಚಿಂತನೆಯನ್ನ ನಾವಿಲ್ಲಿ ಮಾಡಿ ಆಯ್ತು. ಮುಂದಿನ ಹಾಡು ದಾಸರುಗಳಿಗೆ ಎಷ್ಟೊಂದು ಧೈರ್ಯ. ಸರ್ವ ಸಂಪದ್ಭರಿತವಾದಂತಹ ವಿಜಯನಗರದ ಅರಸನ ಮುಂದೆ, ಆ ಕೃಷ್ಣದೇವರಾಯನ ಮುಂದೆ ಪುರಂದರದಾಸರು ಧೈರ್ಯವಾಗಿ ನಿಂತು ಹೇಳ್ತಾರೆ, ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ, ಆನೆ ಕುದುರೆ ಒಂಟೆ ಲೊಳಲೊಟ್ಟೆ, ನಿನ್ನ ಸೇನೆ ಭಂಡಾರವು ಲೊಳಲೊಟ್ಟೆ, ಮಾನಿನಿಯರ ಸಂಗ ಲೊಳಲೊಟ್ಟೆ, ದೊಡ್ಡ ಕ್ಷೋಣೀಶನೆಂಬುದು ಲೊಳಲೊಟ್ಟೆ, 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 ಎಲ್ಲ ಲೊಳಲೊಟ್ಟೆ, ಲೊಳಲೊಟ್ಟೆ, ಎಲ್ಲ ಲೊಳಲೊಟ್ಟೆ, ಮುತ್ತು ಮಾಣಿಕ್ಯ ಲೊಳಲೊಟ್ಟೆ, ಚಿನ್ನ ಛತ್ರ ಚಾಮರ ಧ್ವಜ ಲೊಳಲೊಟ್ಟೆ, ಮುತ್ತು ಮಾಣಿಕ್ಯ ಲೊಳಲೊಟ್ಟೆ, ಚಿನ್ನ ಛತ್ರ ಚಾಮರ ಧ್ವಜ ಲೊಳಲೊಟ್ಟೆ, ನಮ್ಮ ನೆಂಟರು ಇಷ್ಟರು ಲೊಳಲೊಟ್ಟೆ, ಕಂಟಕರೆ ಹೋದು ಲೊಳಲೊಟ್ಟೆ, ನಮ್ಮ ನೆಂಟರು ಇಷ್ಟರು ಲೊಳಲೊಟ್ಟೆ, ಉಂಟಾದ ಗುಣನಿಧಿ ಪುರಂದರ ವಿಠಲನ್ನ, ಉಂಟಾದ ಗುಣನಿಧಿ ಪುರಂದರ ವಿಠಲನ, ಪಟ್ಟಣಾಗದವ ಲೊಳಲೊಟ್ಟೆ, 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 ಎಲ್ಲ ಲೊಳಲೊಟ್ಟೆ. ಅದನ್ನು ಈಗ ಅಕಸ್ಮಾತು ಮತ್ತೆ ಬರೆಯುವುದಾಗಿದ್ರೆ ಮರ್ಸಿಡಿಸು ಬೆಂಜು ಎಲ್ಲ ಲೊಳಲೊಟ್ಟೆ, ಅಥವಾ ಫೈಟರ್ ಜೆಟ್ಟು ಎಲ್ಲ ಲೊಳಲೊಟ್ಟೆ, ದೊಡ್ಡಣ್ಣನೆಂಬುದು ಬರೀ ಲೊಳಲೊಟ್ಟೆ, ಕ್ಷೋಣೀಶನೆಂಬುದು ಅಂತ ಇಲ್ಲಿ ಅವ್ರು ಆ ಕಾಲದ್ದು ಹಾಕಿದ್ರು. ನಾವು ಇವತ್ತಿಗೆ ಅದನ್ನು ತೆಗೆದು ಹಾಕಿದ್ರೆ ಡಿಟ್ಟೋ ಅಷ್ಟೂ ವಿಷಯಗಳು ಇವತ್ತೇನ್ ನಡೀತಾ ಇದೆ ಅದನ್ನ ಅವತ್ತು ಯಾಕೆಂದ್ರೆ ಎಲ್ಲಾ ಕಾಲದಲ್ಲೂ ಸಮಸ್ಯೆ ಒಂದೇ ರೀತಿ. ಏನನ್ನು ಕೂಡ ನಾವು ಹಿರಿಮೆ ಅಂತ ಹೆಗ್ಗಳಿಕೆ ಅಂತ ಸಾಧಿಸ್ತೇವೋ ಅದು ಅಲ್ಲ ಮುಖ್ಯ. ಕೊನೆಗೆ ಉಳಿಯುವಂಥದ್ದು ಉಂಟಾದ ಗುಣನಿಧಿ ಪುರಂದರ ವಿಠಲನ ಬಂಟನಾಗದವ ಲೊಳಲೊಟ್ಟೆ. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರದಿ. ಪುರಂದರದಾಸರ ಅಬ್ಸರ್ವೇಷನ್ ನೋಡಿ. ಆಗ ತಾನೇ ಗೇರು ಹಣ್ಣು ನಮ್ಮ ದೇಶಕ್ಕೆ ಬಂದಿತ್ತು. ಯಾಕೆಂತೇಳಿ ಅದಕ್ಕಿಂತ ಹಿಂದಿನ ಯಾವ ಪ್ರಾಯ ನಿಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ಗೇರು ಹಣ್ಣು ಇಲ್ಲ. ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರ, ಗೇರು ಹಣ್ಣಿನಲ್ಲಿ ಬೀಜ ಸೇರಿದಂತೆ ಸಂಸಾರ, ಹೀರ್ಯಾಸೆ ಮಾಡದಂತೆ ಧೀರ ಕೃಷ್ಣನ ಭಕ್ತ, ಹೀರ್ಯಾಸೆ ಮಾಡದಂತೆ ಧೀರ ಕೃಷ್ಣನ ಭಕ್ತ, ಗೇರು ಹಣ್ಣಿನ ವಿದೇಶಿ ವಸ್ತುವಿನ ಬಳಕೆಯ ಜೊತೆಗೆ ಅವರ ಗಮನ ಏನು ಅಂದ್ರೆ ಅದು ವಿದೇಶಿ ಅಂತ ಬಿಡ್ಲಿಲ್ಲ. ಅವರು ಅವರ ಹಾಡಿನಲ್ಲಿ ಸೇರಿಸ್ಕೊಂಡ್ರು. ಯಾಕೆಂದ್ರೆ ಅದರಲ್ಲೊಂದು ಕಲೀಲಿಕ್ಕಿದೆ. ಯಾಕೆಂದ್ರೆ ಅದರ ಬೇರೆ ಎಲ್ಲ ಹಣ್ಣುಗಳನ್ನು ಗಮನಿಸಿ, ಬೀಜ ಒಳಗಿರುತ್ತೆ. ನಾವು ಅದನ್ನು ಬೀಜ ತೆಗಿಲಿಕ್ಕೆ ಹೋದ್ರೆ ಹಣ್ಣು ಹಾಳಾಗುತ್ತೆ. ಆದ್ರೆ ಈ ಗೇರು ಬೀಜದಲ್ಲಿ ಮಾತ್ರ ಹಣ್ಣು ಹಾಳಾಗದಂತೆ ಬೀಜವನ್ನ ಹೊರಕ್ಕೆ ತೆಗೆದು ನಮಗೆ ಬೇಕಾದಂತೆ ಬಳಸ್ಕೊಳ್ಳಿಕ್ಕಾಗುತ್ತೆ. ಜೀವನದ ಫಲವನ್ನ ಪಡೆಯುವಾಗ ಆ ಮೂಲ ಹಣ್ಣನ್ನು ಹಾಳು ಮಾಡದೆ ನಾವು ಹೇಗೆ ಪಡಿಬೇಕು ಅನ್ನೋದಕ್ಕೆ ಗೇರು ಹಣ್ಣು ಒಂದು ಸುಂದರವಾದ ಉದಾಹರಣೆ ಅನ್ನೋದನ್ನ ಚಿತ್ರಿಸ್ತಾರೆ.
ಹೇಮದಾಸೆಯ ಹೇಮ ಅಂತ ಹೇಳಿದ್ರೆ ಬಂಗಾರ. ಹೇಮದಾಸೆಯ ಬೇಕು, ಹೇಮದಾಸೆಯ ಬೇಕು, ಹರಿನಾಮವೇ ಗತಿಯೆಂದು, ನಾಮವೇ ಗತಿಯೆಂದು ಮೇರೆ ನಂಬಬೇಕು. ಮರಿ ಬರುವುದೇ ಮುಕ್ತಿ, ಗುರು ಧರ್ಮ ಭಿಕ್ಷವ ವೇದವಗೆ ಸುಖಿ. ಸುಮ್ಮನೆ 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 ಬರುವುದೇ ಮುಕ್ತಿ. ಹೇಮದಾಸೆ ಬಿಡಬೇಕು ಅಂತ ಅನ್ನೋದಕ್ಕೊಂದು ಹೇಳಿದ್ರು. ಆದ್ರೆ ಶಾಸ್ತ್ರದಲ್ಲೂ ಅಕ್ಷಯ ತೃತೀಯಕ್ಕೆ ಬಂಗಾರ ತಗೊಳ್ಬೇಕು ಅಂತ ಹೇಳಿದ್ದು ಇನ್ನೊಬ್ರಿಗೆ ಕೊಡ್ಲಿಕ್ಕೆ, ನಾವು ಕೂಡಿಡ್ಲಿಕ್ಕಲ್ಲ. ಯಾಕಂದ್ರೆ ಬಂಗಾರಕ್ಕೆ ಬೆಲೆ ಇದೆ ಅಂತ ಆಗ್ಲೂ ಇತ್ತು. ಅದರ ಉದ್ದೇಶ ಇರೋದು ಒಂದೋ ದೇವರ ಆಭರಣವಾಗಿಯೋ ಅಥವಾ ಯಾರಾದ್ರೂ ಒಬ್ಬರ ಸಜ್ಜನನಿಗೆ ಅವನು ಅದನ್ನ ಸದುಪಯೋಗ ಮಾಡಿಕೊಳ್ತಾನೆ ಅನ್ನುವ ದೃಷ್ಟಿಯಿಂದ. ಅಕ್ಷಯ ತೃತೀಯ ಇವತ್ತು ಅಕ್ಷಯನೇ, ಯಾಕೆಂದ್ರೆ ಅದು ಗೋಲ್ಡ್ ಕಂಪನಿಗಷ್ಟೇ, ನಮ್ಗಲ್ಲ. ನಾವು ಅವನನ್ನ ಬೆಳೆಸ್ತಾ ಇದ್ದೇವೆ ಹೊರತು ನಾವು ಅದರಿಂದ ಪಡಿಬೇಕಾದದ್ದು ನಮ್ಮ ಕರ್ಮದ ಅಕ್ಷಯ ಆಗಬೇಕು, ಸತ್ಕರ್ಮಗಳ ಅಕ್ಷಯ ಆಗಬೇಕು, ನಾಮಸ್ಮರಣೆಯಿಂದ ಪುಣ್ಯ ಅಕ್ಷಯವಾಗಬೇಕು. ಪಾಪ ಕ್ಷಯವಾಗುವುದಕ್ಕೆ ಕಾರಣವಾಗುವ ಎಲ್ಲ ಕರ್ಮಗಳು ಕೂಡ ಅಕ್ಷಯ ಅಂತ ಅನ್ನುವ ದೃಷ್ಟಿಯಲ್ಲಿ ಆ ಹಿನ್ನೆಲೆಯಲ್ಲಿ ಹೇಮವನ್ನ ಸ್ವೀಕರಿಸಬೇಕು ಅಂತ ಹೇಳುವುದು ಕೊಡುವುದಕ್ಕಾಗಿ. ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ ಅಂತ. ಧರ್ಮರಾಜ ನಾರದರಿಗೆ ನಮಸ್ಕಾರ ಮಾಡಿದಾಗ ನಾರದರು ಕೇಳ್ತಾರೆ, ನಿನ್ನ ಹತ್ತಿರ ಹಣ ಇರೋದು ಸಾರ್ಥಕವಾಗಿದೆಯೇನು ಅಂದ್ರೆ ಏನು ಅಂತ ಕೇಳ್ತಾನೆ. ದತ್ತ ಭುಕ್ತ ಫಲಂ ಧನಂ ಅಂತ ಹೇಳ್ತಾನೆ. ಕೊಡಬೇಕು, ಉಣ್ಣಬೇಕು, ಅದು ಹಣದ ಪ್ರಯೋಜನ. ತಾನೂ ಉಣ್ಣದೆ ಬೇರೆಯವರಿಗೂ ಕೊಡದ ಜಿಪುಣ ಇದ್ದಾನಲ್ಲ, ಅವನಿಗಿಂತ ದೊಡ್ಡ ಕೃಪಣೇನ ಸಮೋದಾತ, ಜಿಪುಣನಿಗಿಂತ ದೊಡ್ಡ ದಾನ ಇಲ್ಲ. ಯಾಕೆಂದ್ರೆ ತಾನು ಉಂಡಿಲ್ಲ, ಸರ್ಕಾರಕ್ಕೆಲ್ಲ ಕೊಡ್ತಾನೆ ಅಂತ, ಬೇರೆಯವ್ರಿಗೆ ಎಲ್ಲ ಬಿಟ್ಟು ಹೋಗೋದಲ್ವಾ. ಅದರಿಂದಾಗಿ ಹಣದ ಫಲ ಏನು ಅಂದ್ರೆ ದತ್ತ ಭುಕ್ತ ಫಲಂ ಧನಂ. ದಾಸನ ಸ್ವಾಮಿ ಸಚಿರ ನಾಮದ ವೆಂಕಟರಮಣ ದಾಸನ ಮಾಡು. ಮರಹೊಕ್ಕವರ ಕಾವದಿರುವುದು ನಿನ್ನದು, ಮರಹೊಕ್ಕವರ ಕಾವದಿರುವುದು ಎನ್ನ ಮರೆಯಲೆ ರಕ್ಷಣೆ ಮಾಡಲಿರುವ ಕೊರೆದು. ದಾಸನ ಮಾಡಿಕೋ ಅಂತ ಹೇಳಿದಾಗ ಬಹಳ ಜನಕ್ಕೆ ಏನದು ಅಂತ ಅರ್ಥ ಆಗುದಿಲ್ಲ. ಆದ್ರೆ ಸ್ವಾತಂತ್ರ್ಯವೂ ಕೂಡ ಅದು ನಿಜವಾಗಿ ಸಿಕ್ಕಿದ್ರೆ ಬದುಕ್ತಿರ್ಲಿಲ್ಲ ಮನುಷ್ಯ. ಮಗುವಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ರಸ್ತೆ ಮಧ್ಯೆಯಲ್ಲಿ ಮಲಗಿಸಿ ತಾಯಿ ಎದ್ದು ಬಂದ್ರೆ ಮಗು ಏನ್ ಮಾಡುತ್ತೆ? ನಂಗೆ ಅಮ್ಮ ಬೇಕು ಅನ್ನುತ್ತೆ. ಅಮ್ಮನ ಮಡಿನಲ್ಲಿ ಬದುಕುವುದೇ ಸ್ವಾತಂತ್ರ್ಯ. ಸ್ವತಂತ್ರನಾದ ಭಗವಂತನ ಜೊತೆಗೆ ಇರುವುದೇ ಸ್ವಾತಂತ್ರ್ಯ. ಆ ಅರ್ಥದ ಹಿನ್ನೆಲೆಯಲ್ಲಿ ನಿನ್ನ ಯಾರ್ಯಾರ್ದೋ ದಾಸನಾಗುವುದು ಬೇಡ, ಯಾರ್ಯಾರ್ದೋ ಗೀಳಿಗೆ ಯಾವ್ದ್ಯಾವ್ದೋ ಚಟಗಳಿಗೆ ಗೀಳಾಗುವುದು ಬೇಡ, ನಿನ್ನ ದಾಸ್ಯವು ನನಗೆ ಸಿಗಲಿ. ದುಃಖವಾಗಲಿ ಸಖನೀರಾಗಿರು ಪಾಂಡುರಂಗ. ಎಂಥ ಒಳ್ಳೆ ಮಾತು, ಎಂಥ ಒಳ್ಳೆ ಮಾತು. ಸುಖವಾಗಲಿ ಬಹು ದುಃಖವಾಗಲಿ ಸಖನೀರಾಗಿರು ಪಾಂಡುರಂಗ. ಬಳಿಕ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಪೂರ್ಣಪ್ರಜ್ಞಾ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳಿಂದ ಜಾಂಬಾವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗ ಪ್ರಸ್ತುತಗೊಂಡಿತು.